ನಮಸ್ಕಾರ ಸ್ನೇಹಿತರೆ. ಭಾರತದ ದೈತ್ಯ ಖಾಸಗಿ ಸಂಸ್ಥೆ ರಿಲಯನ್ಸ್, ಯಾವುದು ಮುಖೇಶ್ ಅಂಬಾನಿಯ ರಿಲಯನ್ಸ್ ಇಂಡಸ್ಟ್ರೀಸ್. ಸಾಮಾನ್ಯವಾಗಿ ರಿಲಯನ್ಸ್ ಅಂದರೆ ಮುಖೇಶ್ ಅಂಬಾನಿ ರಿಲಯನ್ಸ್. ಅನಿಲ್ ಅಂಬಾನಿದಾದರೆ ಅದನ್ನು ಸ್ಪೆಸಿಫೈ ಮಾಡಿ ನಾವು ಹೇಳ್ತೇವೆ. ಇದು ಮುಖೇಶ್ ಅಂಬಾನಿಯ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೂ ಬ್ರಿಟನ್ನ ಏರೋಸ್ಪೇಸ್ ದಿಗ್ಗಜ ರೋಲ್ಸ್ ರಾಯ್ ಈಗ ಒಂದಾಗಿವೆ. ಎರಡೂ ಕಂಪನಿಗಳು ದೊಡ್ಡ ಅನೌನ್ಸ್ಮೆಂಟ್ ಮಾಡಿವೆ. ಭಾರತದ ಮಹತ್ವಾಕಾಂಕ್ಷೆಯ ಯೋಜನೆ ಆಮ್ಕಾ AMCA ಫೈಟರ್ ಜೆಟ್ಗೆ ಬೇಕಾದ ಬಲಶಾಲಿ ಎಂಜಿನ್ ಅನ್ನ ನಮ್ಮ ಭಾರತದಲ್ಲೇ ತಯಾರಿಸೋಕೆ ಈಗ ಎರಡೂ ಕಂಪನಿಗಳು ಕೈ ಜೋಡಿಸಿವೆ. ಮೊನ್ನೆಯಷ್ಟೇ ಭಾರತ 6th Gen ಫೈಟರ್ ಜೆಟ್ ತಯಾರಿಕೆಯಲ್ಲಿ ಪಾರ್ಟ್ನರ್ಶಿಪ್ಗೆ ಫ್ರಾನ್ಸ್ ಜೊತೆಗೆ ಸೇರ್ಕೊಳ್ಳೋಕೆ ಮಾತುಕತೆ ನಡೆಸೋಕೆ ಶುರು ಮಾಡಿದೆ. ಇದರ ಬಗ್ಗೆ ನಾವು ಈ ವಿಶೇಷ ವರದಿಯಲ್ಲಿ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀವಿ. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಭಾರತ ತನ್ನ ಸ್ವಂತ ಅಡ್ವಾನ್ಸ್ಡ್ ಎಂಜಿನ್ ಅನ್ನು ಬ್ರಿಟಿಷ್ ಮಲ್ಟಿನ್ಯಾಷನಲ್ ಕಂಪನಿಯೊಂದಿಗೆ ಸೇರಿಕೊಂಡು ಈಗ ಮಾಡ್ಕೊಳ್ಳೋ ಕಾಲ ಹತ್ತಿರ ಬರ್ತಾ ಇದೆ. ಇದು ಸಣ್ಣ ಬೆಳವಣಿಗೆಯಲ್ಲ, ತುಂಬ ದೊಡ್ಡದು. ಎಷ್ಟು ದೊಡ್ಡದು, ಯಾಕೆ ದೊಡ್ಡದು, ಅದೆಲ್ಲವನ್ನು ನಾವು ಮುಂದೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರಿಲಯನ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಾಯಿದೆ. ಭಾರತದ ಅತಿ ದೊಡ್ಡ ಖಾಸಗಿ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಪೆಟ್ರೋಲಿಯಂ, ಎನರ್ಜಿಯಿಂದ ಹಿಡಿದು ಟೆಲಿಕಾಂ, ರಿಟೇಲ್ ಬಿಸ್ನೆಸ್, ಮೀಡಿಯಾ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬೃಹತ್ ಸಾಮ್ರಾಜ್ಯ ಇದೆ. ಫಿನಾನ್ಷಿಯಲ್ ಸರ್ವಿಸಸ್ ಸೇರಿದ ಹಾಗೆ ಇಂಥ ದೊಡ್ಡ ಸಮೂಹ ರಿಲಯನ್ಸ್ ಇಂಡಸ್ಟ್ರೀಸ್ ಈಗ ರಕ್ಷಣಾ ವಲಯಕ್ಕೂ ಕಾಲಿಟ್ಟು ಐತಿಹಾಸಿಕ ಘೋಷಣೆಯನ್ನು ಮಾಡಿದೆ. ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಬ್ರಿಟನ್ನ ರೋಲ್ಸ್ ರಾಯ್ ಜಂಟಿಯಾಗಿ ಭಾರತದ ಆಮ್ಕಾ ಪ್ರಾಜೆಕ್ಟ್ಗಾಗಿ ಸ್ವದೇಶಿ ಕಾಂಬ್ಯಾಟ್ ಎಂಜಿನ್ ಡೆವಲಪ್ ಮಾಡೋ ಘೋಷಣೆ ಮಾಡಿವೆ. ಅದಾಗೆ ಈ ಆಮ್ಕಾ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆಗಾಗಿ ತಯಾರಿಸ್ತಾ ಇರೋ 5th ಜನರೇಷನ್ನ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್. ಇದನ್ನು ರಕ್ಷಣಾ ಸಚಿವಾಲಯದ ADA ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಡಿಸೈನ್ ಮಾಡ್ತಿದೆ. 5th ಜನರೇಷನ್ನ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ಟನ್ನು ಸಿಂಗಲ್ ಸೀಟ್ ಹಾಗೂ ಟ್ವಿನ್ ಎಂಜಿನ್ ಹೊಂದಿರೋ ಈ ಮಲ್ಟಿರೋಲ್ ಕಾಂಬ್ಯಾಟ್ ಜೆಟ್ ಯಾವುದೇ ರೀತಿಯ ಹವಾಮಾನದಲ್ಲೂ ಕೂಡ ಶತ್ರುಗಳ ರೆಡಾರ್ಗೆ ಸಿಗದೆ ಅಟ್ಯಾಕ್ ಮಾಡುವ ತಾಕತ್ತನ್ನು ಹೊಂದಿದೆ. ಭಾರತದ ಈ ಬಹುನಿರೀಕ್ಷೆಯ ಅತ್ಯಂತ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ಗೆ ನಾವೇ ಎಂಜಿನ್ ಮಾಡಿಕೊಡ್ತೀವಿ ಅಂಥೇಳಿ ರಿಲಯನ್ಸ್ ಮತ್ತು ರೋಲ್ಸ್ ರಾಯ್ಸ್ ಮುಂದೆ ಬಂದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಸುಮ್ಮನೆ ಯಾವುದೋ ಇಂಜಿನ್ ತಂದು ಭಾರತದಲ್ಲಿ ಫಿಟ್ ಮಾಡೋ ಕೆಲಸ ಅಲ್ಲ ಇದು, ಅಥವಾ ಎಂಜಿನ್ನ ಬಿಡಿ ಭಾಗ ತಗೊಂಬಂದು ಇಲ್ಲಿ ಜೋಡಿಸಿ ಆ ಎಂಜಿನ್ ಆಯಿತು ಮೇಡ್ ಇನ್ ಇಂಡಿಯಾ ಅಂತ ಹೇಳೋ ಪ್ಲಾನ್ ಕೂಡ ಅಲ್ಲ. ಎಂಟೈರ್ ಇಂಜಿನ್ ಮೇಕಿಂಗ್ ಇಕೋಸಿಸ್ಟಮನ್ನು ಸೃಷ್ಟಿಸೋ, ಭಾರತಕ್ಕೆ ಆ ಎಂಟೈರ್ ಇಕೋಸಿಸ್ಟಮನ್ನು ತರುವ ಪ್ಲಾನ್ ಇದು. ಏನಿರುತ್ತೆ ಒಪ್ಪಂದದಲ್ಲಿ? ಇದರ ಅಡಿಯಲ್ಲಿ ಭಾರತದಲ್ಲಿ ಒಂದು ಬೃಹತ್ ಏರೋಸ್ಪೇಸ್ ಗ್ಯಾಸ್ ಟರ್ಬೈನ್ ಕಾಂಪ್ಲೆಕ್ಸ್ ತಲೆ ಎತ್ತುತ್ತೆ. ಇದೊಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಎಂಜಿನ್ನ ಡಿಸೈನ್, ಅದರ ಎಂಜಿನಿಯರಿಂಗ್, ಟೆಸ್ಟಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಲೈಫ್ ಟೈಮ್ ಸಪೋರ್ಟ್ ಎಲ್ಲ ಕೆಲಸಗಳು ಇಂಡಿಯಾದಿಂದ ನಡೀತಾರೆ. ಇಲ್ಲಿ ಯಾರ ಪಾತ್ರ ಏನೋ? ರೋಲ್ಸ್ ರಾಯ್ ತನ್ನ ಅತ್ಯಾಧುನಿಕ ಏರೋ ಎಂಜಿನ್ ಟೆಕ್ನಾಲಜಿ ಮತ್ತು ಪ್ರೊಪಲ್ಷನ್ ಎಕ್ಸ್ಪರ್ಟೀಸನ್ನು ಕೊಡುತ್ತೆ. ಇನ್ನೊಂದು ಕಡೆ ರಿಲಯನ್ಸ್ ತನ್ನ ಬೃಹತ್ ಮ್ಯಾನುಫ್ಯಾಕ್ಚರಿಂಗ್ ಸಾಮರ್ಥ್ಯ ಮತ್ತು ದೊಡ್ಡ ಪ್ರಾಜೆಕ್ಟ್ಗಳನ್ನು ಹ್ಯಾಂಡಲ್ ಮಾಡೋ ಬಲವನ್ನು ತಗೊಂಬರುತ್ತೆ. ತನ್ನ ಡೀಪ್ ಪಾಕೆಟನ್ನು ತಗೊಬರುತ್ತೆ ರಿಲಯನ್ಸ್, ದುಡ್ಡಿನ ಚೀಲವನ್ನು. ಈ ಎಂಡ್ ಟು ಎಂಡ್ ಇಕೋಸಿಸ್ಟಮ್ನಿಂದ ವಿದೇಶಿ ಎಂಜಿನ್ಗಳ ಮೇಲಿನ ಡಿಪೆಂಡೆನ್ಸಿಗೆ ಭಾರತ ಬ್ರೇಕ್ ಹಾಕೋಕೆ ಪ್ಲಾನ್ ಇದು. ಇಲ್ಲಿ ತುಂಬ ಜನಕ್ಕೆ ರೋಲ್ಸ್ ರಾಯ್ ಅಂದ ತಕ್ಷಣ ರೋಲ್ಸ್ ರಾಯ್ ಗೋಸ್ಟ್ ಕಾರ್ ನೆನಪಾಗ್ಬೋದು, ಒಬ್ಬ ಮಾಜಿ ಸಿನಿಮಾ ನಟನೂ ನೆನಪಾಗ್ಬೋದು. ಲಕ್ಸುರಿ ಕಾರ್ ಮಾಡೋ ಕಂಪನಿ ಅಲ್ವೇನ್ರಿ ಇದು ಅಂತಲೂ ಕೇಳ್ಬೋದು. ಅವ್ರು ಯಾಕೆ ಫೈಟರ್ ಜೆಟ್ ಎಂಜಿನ್ ಮಾಡ್ತಾರೆ ಅಂತ ಕೇಳ್ಬೋದು. ಸ್ನೇಹಿತರೆ, ರೋಲ್ಸ್ ರಾಯ್ಸ್ ಅಂದರೆ ಬರೀ ಕಾರ್ ಮಾಡೋ ಕಂಪನಿ ಅಲ್ಲ, ಇದು ಗ್ಲೋಬಲ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಜೈಂಟ್. ಜಗತ್ತಿನ 2ನೇ ಅತಿ ದೊಡ್ಡ ಏರ್ಕ್ರಾಫ್ಟ್ ಎಂಜಿನ್ ತಯಾರಕ ಕಂಪನಿ ಇವರು. ಬ್ರಿಟಿಷ್ ಕಂಪನಿ ಪ್ರಪಂಚದಾದ್ಯಂತ ಬರೋಬ್ಬರಿ 50 ದೇಶಗಳಲ್ಲಿ ಆಪರೇಟ್ ಮಾಡ್ತಿದ್ದಾರೆ. 150 ರಾಷ್ಟ್ರಗಳಿಗೆ ಬಿಸ್ನೆಸ್ ಅನ್ನು ಹರಡಿಸ್ಕೊಂಡಿದ್ದಾರೆ. ಸಿವಿಲ್ ಏವಿಯೇಷನ್ ಅಲ್ಲಿ ಇವರ ವಿಶ್ವ ಪ್ರಸಿದ್ಧ ಟ್ರೆಂಟ್ ಸೀರೀಸ್ ಅಂದರೆ ಟ್ರೆಂಟ್ XWB, ಟ್ರೆಂಟ್ 1000 ಮತ್ತು ಪರ್ಲ್ ಸೀರೀಸ್ ಎಂಜಿನ್ಗಳು ವಿಮಾನಯಾನ ಜಗತ್ತನ್ನೇ ರೂಲ್ ಮಾಡ್ತಾ ಇವೆ. ಏನೋ ಡಿಫೆನ್ಸ್ ಪವರ್ ಬಗ್ಗೆ ಹೇಳೋದಾದರೆ ಜಗತ್ತಿನ ಡೇಂಜರಸ್ ಯುದ್ಧ ವಿಮಾನಗಳಲ್ಲಿ ಒಂದಾದ ಯೂರೋ ಫೈಟರ್ ಟೈಫೂನ್ಗೆ ಯಾವುದು ಶಕ್ತಿ ಕೊಡ್ತಿರೋ ಇಂಜಿನ್? ರೋಲ್ಸ್ ರಾಯ್ನವರು ಮಾಡಿರೋ EJ200 ಕಾಂಬ್ಯಾಟ್ ಎಂಜಿನ್ ಇವರೇ ಮಾಡಿಕೊಟ್ಟಿರೋದು. ಅಷ್ಟೇ ಅಲ್ಲ, ನೇವಲ್ ನ್ಯೂಕ್ಲಿಯರ್ ಪ್ರೊಪಲ್ಷನ್ ಸಿಸ್ಟಮ್ಗಳನ್ನು ಕೂಡ ಸಪ್ಲೈ ಮಾಡ್ತಾರೆ. ಫ್ಯೂಚರ್ನ ಟೆಕ್ನಾಲಜಿಯಲ್ಲೂ ಕೂಡ ಮುಂದಿದ್ದಾರೆ ಇವರು.
ಇತ್ತೀಚೆಗಷ್ಟೇ 100% ಹೈಡ್ರೋಜನ್ ಬಳಸಿ ಏರೋ ಗ್ಯಾಸ್ ಟರ್ಬೈನ್ ರನ್ ಮಾಡಿ ಅದನ್ನು ಸಕ್ಸಸ್ಫುಲ್ಲಾಗಿ ಸಾಬೀತು ಮಾಡಿ ತೋರಿಸಿದ್ದಾರೆ. ಇಂಥ ಗ್ಲೋಬಲ್ ಟೆಕ್ ಲೀಡರ್ ಜೊತೆಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೈ ಜೋಡಿಸಿದೆ. ಈಗ ಟೆಕ್ನಿಕಲ್ ವಿಚಾರಗಳಿಗೆ ಬರೋಣ. ಅಸಲಿಗೆ ನಮಗೆ ಈ ಹೊಸ ಎಂಜಿನ್ನ ಅಗತ್ಯ ಏನಿದೆ? ಸ್ನೇಹಿತರೆ, ಭಾರತ ಈಗ ನಿರ್ಮಾಣ ಮಾಡ್ತಿರೋ ಆಮ್ಕಾ 5th ಜನರೇಷನ್ನ ಸ್ಟೆಲ್ತ್ ಫೈಟರ್ ಜೆಟ್ ಮಿನಿಮಮ್. ಇದು ಬರೋ ಟೈಮ್ನಲ್ಲಿ ಸ್ವಲ್ಪ ಲೇಟ್ ಆಯಿತು ಅಂದರೆ ಆವಾಗ ಯಾವ ಜನ್ರೇಷನ್ ಇರುತ್ತೆ ಆ ಸಾಮರ್ಥ್ಯ ಇರಬೇಕು. 6th ಆದರೆ 6th ಅನ್ನೋ ರೀತಿಯಲ್ಲಿ ನಮ್ಮ ವಾಯುಪಡೆ ಮುಖ್ಯಸ್ಥರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ನಾವು ಬರೀ 5th 4th ಅಂತ ಹೇಳ್ಕೊಂಡು ಕೂರೋದಿಲ್ಲ ಅಂತ. ವಾಟ್ ಎವರ್ ದ ಜನ್ರೇಷನ್ ಆವಾಗ ಲೇಟೆಸ್ಟ್ ಇರುತ್ತೋ ಆ ಸಾಮರ್ಥ್ಯಗಳೊಂದಿಗೆ ಬರಬೇಕಿದು ಅಂತ ಹೇಳಿದ್ದಾರೆ. ಸೊ ಅಟ್ಲೀಸ್ಟ್ ಮಿನಿಮಮ್ 5th ಜನರೇಷನ್ ಫೈಟರ್ ಜೆಟ್. ಇದಕ್ಕೆ ಕನಿಷ್ಠ ಅಂದರೂ ಕೂಡ 110ರಿಂದ 130 ಕಿಲೋ ನ್ಯೂಟನ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಬೇಕೇ ಬೇಕು. ಈಗ ನಮ್ಮ ಹತ್ರ ಅಮೆರಿಕದ GE414 ಎಂಜಿನ್ ಅವ್ರು ಕೊಡ್ತಾ ಇದ್ದಾರೆ. ಹಾಗೆ GE404 ಎಂಜಿನ್ಗಳನ್ನು ಕೂಡ ಅವರು ತೇಜಸ್ಸಿಗೆ ಕೊಡ್ತಿದ್ದಾರೆ. ಅವೆಲ್ಲ ಕಮ್ಮಿ ಸಾಮರ್ಥ್ಯ. GE414 ತಗೊಂಡ್ರೆ 98 ಕಿಲೋ ನ್ಯೂಟನ್ ಮಾತ್ರ ಸಾಮರ್ಥ್ಯ. ಇದು ಆಮ್ಕಾದ ಮೊದಲ ಹಂತಕ್ಕೆ ಮಾರ್ಕ್ 1ಗೆ ಮಾತ್ರ ಸಾಕಾಗುತ್ತೆ. ಅದೊಂದು ಸ್ಟಾಪ್ ಗ್ಯಾಪ್, ತಾತ್ಕಾಲಿಕ ಅರೇಂಜ್ಮೆಂಟ್ ಅಷ್ಟೇ. ಆದರೆ ಅಸಲಿ ಸ್ಟೆಲ್ತ್ ಮತ್ತು ಸೂಪರ್ ಕ್ರೂಸ್ ಸಾಮರ್ಥ್ಯ ಹೊಂದಿರೋ ಆಮ್ಕಾ ಮಾರ್ಕ್ 2ಗೆ 120 ಕಿಲೋ ನ್ಯೂಟನ್ ಎಂಜಿನ್ ಬೇಕೇ ಬೇಕು. ಆ ಎಂಜಿನ್ ಹೇಗಿರಬೇಕು ಅಂದರೆ ಅದು ಶತ್ರುಗಳ ರೆಡಾರ್ಗೆ ಸಿಗಬಾರ್ದು. ಅದರ ಹೀಟ್ ಸಿಗ್ನೇಚರ್ ಅತ್ಯಂತ ಕಮ್ಮಿ ಇರಬೇಕು. ಇದಕ್ಕಾಗಿ ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ನಂತಹ ಮಾಡರ್ನ್ ಮೆಟಲರ್ಜಿ ಟೆಕ್ನಾಲಜಿ ಬೇಕು. ಈ ಎಲ್ಲ ಫೀಚರ್ಗಳು ಈ ಹೊಸ ಎಂಜಿನ್ನಲ್ಲಿ ಇರಲಿವೆ. ಹಾಗೆ ನೋಡಿದ್ರೆ ಇಲ್ಲಿ ಇಂಡಿಜಿನಸ್ ಅಂತ ಬಂದಾಗ ಅಥವಾ ಸ್ವದೇಶಿ ಅಂತ ಬಂದಾಗ ನಮ್ಮದೇ ಸ್ವಂತ ಕಾವೇರಿ ಎಂಜಿನ್ಗೆ ನಾವು ಮತ್ತೆ ಈಗ ಬಲ ಕೊಟ್ಟು 2.0 ಪ್ರಾಜೆಕ್ಟ್ ಕಾವೇರಿದು ಶುರು ಮಾಡ್ಕೊಂಡಿದ್ದೇವೆ. ಫಸ್ಟ್ ಫೇಲ್ ಆಗಿತ್ತಿದು, ಈಗ 2.0 ಶುರುವಾಗಿದೆ ಕೆಲಸ. ಆದರೆ ಕಾವೇರಕ್ಕೆ ಇನ್ನೂ ಟೈಮ್ ಇದೆ ಗೊತ್ತಲ್ಲ, ಅದಿನ್ನೂ ಡೆವಲಪ್ಮೆಂಟ್ ಸ್ಟೇಜ್. ನಮ್ಮಲ್ಲಿ ಬಂದಾಗಲೇ ಬಂತು ಅಂತ. ಜೊತೆಗದು ಲೋ ಟು ಮೀಡಿಯಂ ಕ್ಯಾಟಗರಿದು. ಇದರ ಗರಿಷ್ಠ ಟಾರ್ಗೆಟ್ ಕೇವಲ 90 ಕಿಲೋ ನ್ಯೂಟನ್ ಅಷ್ಟೇ, ಟಾರ್ಗೆಟ್ ಇರೋದೇ ಅಷ್ಟು. ಆದರೆ ಈಗ ರೋಲ್ಸ್ ರಾಯ್ ಜೊತೆಗೆ ಮಾಡ್ತಿರೋ ಹೊಸ ಎಂಜಿನ್ ಬರೋಬ್ಬರಿ 110ರಿಂದ 130 ಕಿಲೋ ನ್ಯೂಟನ್ ಸಾಮರ್ಥ್ಯದ ಹೈ ಥ್ರಸ್ಟ್ ಕ್ಲಾಸ್ಗೆ ಸೇರಿದೆ. ಇದೇ ಕಾರಣಕ್ಕೆ ಹಳೆಯ ಕಾವೇರಿಗಿಂತ ಬಹಳ ಪವರ್ಫುಲ್ ಆಗಿರೋ ಈ ಹೊಸ ಎಂಜಿನ್ ನಮ್ಮ ಆಮ್ಕಾ ಜೆಟ್ಗೆ ದೊಡ್ಡ ಶಕ್ತಿ ಕೊಡುತ್ತೆ. ಸ್ನೇಹಿತರೆ, ಈ ಡೀಲ್ ಯಾಕೆ ಮುಖ್ಯ ಅಂತೇಳಿ ಅರ್ಥ ಆಗಬೇಕು ಅಂದರೆ ನೋಡಿ, ಇಲ್ಲಿ ಅಮೆರಿಕದ GE ಕೊಡದೆ ಒಂದೊಂದು 106 ಆರ್ಡ್ರ್ ಕೊಟ್ಟರು ಕೂಡ ಇವರು ಚುಚುರೆ ಒಂದೊಂದು ಇಂಜಿನ್ ಕೊಡ್ತಾ ಇದೆ. ತುಂಬ ಡಿಲೇ ಮಾಡ್ತಿದ್ದಾರೆ. ಡಿಲೇ ಪ್ರಾಬ್ಲಮ್ ಒಂದಿದ್ದೇ ಇದೆ. ಅವ್ರು ಕೊಟ್ಟಿದ್ದನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗಿರೋ ಆರ್ಡರ್ಸ್ಗೆ ಫುಲ್ಫಿಲ್ ಮಾಡೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅಷ್ಟು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗ್ತಿಲ್ಲ, ತುಂಬ ಲೇಟು. ಡಿಫೆನ್ಸಲ್ಲಿ ಕಾಯೋಕ್ಕಾಗಲ್ಲ. ಜೊತೆಗೆ ಅವರು ನಮಗೆ ಬರೀ ಇಂಜಿನ್ ಮಾತ್ರ ಕೊಟ್ಟರೆ ಸಾಕಾ? ಅದರ IPR ಬೌದ್ಧಿಕ ಆಸ್ತಿ ಹಕ್ಕು ಕೂಡ ಬೇಕಲ್ವಾ? ಕೊಡಲ್ಲ ಅಮೇರಿಕನ್ಸ್ ಅಷ್ಟು ಈಸಿಯಾಗಿ. ನಾವು ದುಡ್ಡು ಕೊಟ್ಟು ಇಂಜಿನ್ ತೊಗೊಂಡ್ರೂ ಕೂಡ ಅದರ ಕಂಪ್ಲೀಟ್ ಕಂಟ್ರೋಲ್ ಅವ್ರ ಕೈಲಿರುತ್ತೆ. ಆದರೆ ಹಂಗಿರಬಾರ್ದು, ನಮಗೆ ಫುಲ್ ಕಂಟ್ರೋಲ್ ಬೇಕು. ನಾಳೆ ಬೇಕಿದ್ದರೆ ಅದನ್ನು ಬೇರೆ ರಾಷ್ಟ್ರಕ್ಕೆ ನಾವು ಮಾರೋ ಸಾಮರ್ಥ್ಯ ನಮಗಿರಬೇಕು, ಆ ರೈಟ್ಸ್ ನಮಗಿರಬೇಕು. ಅಮೆರಿಕದ ಕಾನೂನುಗಳು ಕಷ್ಟ, ಮುಖ್ಯವಾಗಿ ITAR ನಿಯಮಗಳಿದಾವಲ್ಲ, ಕಠಿಣ ಇವೆ. ತನ್ನ ಕ್ರಿಟಿಕಲ್ ಟೆಕ್ನಾಲಜಿಯ ಹಕ್ಕನ್ನು ಯಾವತ್ತೂ ಬೇರೆ ಕಂಟ್ರೀಸ್ಗೆ ಅಮೆರಿಕ ಕೊಡಲ್ಲ. ಅಮೆರಿಕವನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕಾರ್ಯಾಚರಣೆಯ ಸ್ವಾತಂತ್ರ್ಯಕ್ಕೆ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ಯುದ್ಧ ಬಂತು ಅಂದರೆ ಅಮೆರಿಕ ಎಂಜಿನ್ ಪಾರ್ಟ್ ಸಪ್ಲೈ ನಿಲ್ಲಿಸಿಬಿಟ್ರೆ ನಮ್ಮ ವಾಯುಪಡೆ ಕೆಲಸಕ್ಕೆ ಸಮಸ್ಯೆ ಆಗುತ್ತೆ. ಇದರಿಂದ ರೋಲ್ಸ್ ರಾಯ್ ಜೊತೆಗಿನ ಒಪ್ಪಂದದಲ್ಲಿ ಭಾರತಕ್ಕೆ IPR ಹಕ್ಕುಗಳು ಸಿಗೋ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ. ಇದೇ ಟೈಮ್ನಲ್ಲಿ ಭಾರತ ಈಗ ಫ್ರಾನ್ಸ್ ಜೊತೆಗೆ 6th ಜನರೇಷನ್ ಯುದ್ಧ ವಿಮಾನ ಅಭಿವೃದ್ಧಿ ಮಾಡೋ ಬಗ್ಗೆ ಮಾತುಕತೆ ಶುರು ಮಾಡಿದೆ. ಇದರ ಬಗ್ಗೆ ಕೂಡ ನಾವು ಸ್ಪೆಷಲ್ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಯುರೋಪ್ನ ಬೃಹತ್ FCAS ಪ್ರಾಜೆಕ್ಟ್ಗೆ ಸೇರ್ಪಡೆಯಾಗೋ ಬಗ್ಗೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಗಂಭೀರ ಚರ್ಚೆಗಳು ನಡೀತಿವೆ. ಸೊ ಎಲ್ಲ ಕಡೆಗಳಲ್ಲೂ ಭಾರತ ಫಾಸ್ಟ್ ಆಗಿ ಅರ್ಜೆಂಟ್ ಆಗಿ ಹೆಜ್ಜೆಗಳನ್ನು ಇಡ್ತಾ ಇದೆ. ಇಲ್ಲಿ ರಿಲಯನ್ಸ್ ಮತ್ತು ರೋಲ್ಸ್ ರಾಯ್ ಡೀಲ್ನಿಂದ ದೊಡ್ಡ ಶಾಕ್ ಆಗಿರೋದು ಫ್ರಾನ್ಸ್ನ ಸಾಫ್ರಾನ್ ಕಂಪನಿಗೆ. ಯಾಕಂದರೆ ನಮ್ಮ ಆಮ್ಕಾ ಪ್ರಾಜೆಕ್ಟ್ಗೆ ಬೇಕಾಗಿದ್ದ ಇದೇ ಹೈ ಥ್ರಸ್ಟ್ ಎಂಜಿನ್ಗಾಗಿ ಫ್ರಾನ್ಸ್ನ ಸಾಫ್ರಾನ್ ಕಂಪನಿ ನಮ್ಮ DRDO ಜೊತೆಗೆ ಕೈ ಜೋಡಿಸೋಕೆ ಪ್ಲ್ಯಾನ್ನಲ್ಲಿತ್ತು. ಆದ್ರೀಗ ರಿಲಯನ್ಸ್ನ ಬೃಹತ್ ಬೆಂಬಲದೊಂದಿಗೆ ಅಖಾಡಕ್ಕಿಳಿದಿರೋ ರೋಲ್ಸ್ ರಾಯ್ ಫ್ರಾನ್ಸ್ ಕಂಪನಿಗೆ ನೇರ ಚಾಲೆಂಜ್ ಮಾಡ್ತಾ ಇದೆ. ಸೊ ಇಲ್ಲಿ ಮುಂದೆ ಏನಾಗುತ್ತೆ ನೋಡಬೇಕು. ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಫ್ರಾನ್ಸ್ನ ಸಾಫ್ರಾನ್ ಕೂಡ ನಮಗೆ ಒಂದೇ ಇಂಜಿನ್ ಕಂಪ್ನಿ ಯಾಕೆ ಬರಲಿ, ಅವರು ಬರಲಿ, ಬೇಕಲ್ವಾ, ಆಪ್ಷನ್ಸ್ ಬೇಕಲ್ವಾ. ಇಷ್ಟು ದೊಡ್ಡ ಕಂಟ್ರಿ ಒಂದು ಕಂಪ್ನಿ ಒಂದು ಇಂಜಿನ್ ಇಟ್ಕೊಂಡು ಕೂರೋಕ್ಕಾಗೋದಿಲ್ಲ. ಸಾಫ್ರಾನ್ ರೋಲ್ಸ್ ರಾಯ್ ಯಾಕೆ, GEನೂ ಬೇಕಾದರೆ ಬರಲಿ, ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಲಿ, ಇನ್ನೊಂದು ಕಂಪ್ನಿ ಜೊತೆ ಟೈಅಪ್ ಮಾಡಿಕೊಂಡು. ಹೆಚ್ಚೆಚ್ಚು ಆಪ್ಷನ್ ಬೇಕು, ಹೆಚ್ಚೆಚ್ಚು ಕ್ವಾಲಿಟಿ ಬೇಕು, ಹೆಚ್ಚೆಚ್ಚು ಕಾಂಪಿಟೇಷನ್ ಬೇಕು ನಮಗೆ ಈ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ಸದ್ಯಕ್ಕೆ ಸ್ನೇಹಿತರೆ, ರಿಲಯನ್ಸ್ ಮತ್ತು ಈ ರೋಲ್ಸ್ ರಾಯ್ ನಡುವೆ ಸ್ಟ್ರಾಟಜಿಕ್ ಇಂಟೆಂಟ್
ಆಗಿದೆ. ಈಗ ಒಂದು ಪ್ರಾಥಮಿಕ ಹಂತದ ಅಂಡರ್ಸ್ಟ್ಯಾಂಡಿಂಗ್ ಥರ ಆಗಿದೆ. ನಾವು ಒಟ್ಟಾಗಿ ಇಂಜಿನ್ ಡೆವಲಪ್ ಮಾಡ್ತೀವಿ ಅನ್ನೋ ಆರಂಭಿಕ ಘೋಷಣೆ. ಹಾಗಿದ್ರೆ ನಾವು ಯಾವಾಗ ಇದರ ಕೆಲಸ ನೋಡೋಕೆ ಶುರು ಮಾಡ್ಬೋದು, ಯಾವಾಗ ಇಂಜಿನ್ ಸಿಗ್ಬೋದು ನಮಗೆ? ಬೇಗ ಇದೆಲ್ಲ ಅಂತಿಮ ಒಪ್ಪಂದ ಆಗಿ ಇಂಜಿನ್ ಡೆವಲಪ್ಮೆಂಟ್ ಕೆಲಸ ಶುರು ಆಗಿಬಿಟ್ರೆ ಮುಂದಿನ 7 ರಿಂದ 8 ವರ್ಷಗಳ ಒಳಗಡೆ 2033-34 ಹೊತ್ತಿಗೆ 110 ಕಿಲೋ ನ್ಯೂಟನ್ನ ಹೊಸ ಎಂಜಿನ್ನ ಮೊದಲ ಪ್ರೋಟೋಟೈಪ್ ಟೆಸ್ಟ್ಗೆ ರೆಡಿಯಾಗೋ ನಿರೀಕ್ಷೆ ಇದೆ. ಆ ಬಳಿಕ ಆಮ್ಕಾ ಮಾರ್ಕ್ 2 ವಿಮಾನಗಳಲ್ಲಿ ಈ ಇಂಜಿನನ್ನು ಅಳವಡಿಸಿ ಸಂಪೂರ್ಣ ಟೆಸ್ಟಿಂಗ್ ಮುಗಿದ ನಂತರ 2035-36 ಆಸುಪಾಸಲ್ಲಿ ಸೀರೀಸ್ ಆಫ್ ಪ್ರೊಡಕ್ಷನ್ ಶುರುವಾಗೋ ಆ ರೀತಿ ಟಾರ್ಗೆಟನ್ನು ಇಟ್ಕೊಳ್ಳಲಾಗಿದೆ. ಈ ಹೊಸ ಬೆಳವಣಿಗೆ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಳೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಆವಾಗ ನೋಡೋಕೆ ನೀವು ಶುರು ಮಾಡ್ಬೋದು. ಜೊತೆಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ಆಸಕ್ತ ವೀಕ್ಷಕರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಯನ್ನು ಸೇರಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.